ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನು. ಟೈಮು ಇವಾಗ 11 ಗಂಟೆ ಆಗಿದೆ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 2795 ರಾಜಪಾಳ್ಯಂ ತಮಿಳ್ನಾಡು ಲೋಡ್ ಆಗಿದೆ. ಇವಾಗ ಪಾರ್ಕಿಂಗಲ್ಲಿದ್ದೀವಿ. ಡೇಟ್ ಬಂದು ಇವತ್ತು 14. ನಮ್ಮ 4815 ಬಂದು ಚೆನ್ನೈ ಲೋಡ್ ಆಗಿದೆ. ನಮ್ಮ ಬಂಗಾರಣ 95 ಡ್ರೈವರು ಏನೋ ಕೆಲಸ ಇದೆ, ಮನೆಗೆ ಹೋಗ್ತಾರಂತೆ. ಅದಕ್ಕೆ ನಾವು ರಾಜಪಾಳ್ಯಂ ಖಾಲಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಸಿಗೋಣ ಬನ್ನಿ ಸ್ನೇಹಿತರೆ. ಟೈಮು 1:30 ಆಗಿದೆ. ನಾವು ನಮ್ಮ ಚಾಮರಾಜನಗರದಲ್ಲಿದ್ದೀವಿ. ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ನಮ್ಮ 95ನಲ್ಲಿ ಇದ್ದ ಟೈರು ಏರ್ ಬಂದಿತ್ತು ಅಂತ ತೋರಿಸಿದ್ನಲ್ಲ, ಆ ಟೈರು ನೋಡಿ ಫ್ಲಾಪ್ ಹೋಗಿದೆ. ಅದಕ್ಕೆ ಇವಾಗ ಫ್ಲಾಪ್ ಹಾಕ್ತಾಯಿದ್ದೀವಿ. ಫ್ಲಾಪ್ ಹಾಕ್ಕೊಂಡು ಇದಕ್ಕೆ ಏನಾದರೂ ಆಲ್ಟ್ರ್ ಮಾಡಿಕೊಂಡು ರೈಟ್ ಸೈಡ್ ವೀಲಿಗೆ ಫಿಟ್ ಮಾಡ್ಕೋಬೇಕು. ರೈಟ್ ಸೈಡ್ಗೆ ನಾವು ವೀಕ್ ಇತ್ತಲ್ಲ ಸ್ಟೆಪ್ನಿ, ಆ ಟೈರ್ನ ಫಿಟ್ ಮಾಡಿದ್ದೀವಿ. ನೋಡಿ ಕಾಣಿಸ್ತಾ ಇದೆಯಾ? ಆ ಟೈರ್ನ ಫಿಟ್ ಮಾಡಿದ್ದೀವಿ. ಈ ಟೈರ್ನ ವೀಲಿಗೆ ಫಿಟ್ ಮಾಡಿಕೊಂಡು ಆಲ್ಟ್ರ್ ಮಾಡೋ ಟೈರ್ನ ಅದನ್ನು ಸ್ಟೆಪ್ನಿಗೆ ಏರಿಸ್ಕೊಂಡು ಹೋಗೋಣ ಅಂತ ಪ್ಲಾನು. ಟೈರ್ ವೀಕ್ ಇರೋದ್ರಿಂದ ಈ ಥರ ಎಲ್ಲ ಆಲ್ಟ್ರ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಬಟನ್ ಇದೆ ಗುರು, ಹೊಟ್ಟೆ ಉರಿತದೆ ಇದನ್ನು ಹಂಗೆ ಇಡೋದಕ್ಕೆ. ಅದಕ್ಕೆ ಕ್ಲೈಮ್ ಹಾಕಿದ್ರೆ ಇದು ಕ್ಲೈಮ್ ಆಗುತ್ತೆ, ಬಟ್ ಬಿಲ್ಗಳು ಎಲ್ಲೆಲ್ಲೈತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಥರ ಆಲ್ಟ್ರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಾಡ್ಕೊಂಡು ಹೋಗೋಣ. ಎಂದಿನಂತೆ ನಮ್ಮ ರೆಗ್ಯುಲರ್ ಟೀ ಅಡ್ಡ ಹಾಸನ ಟೀ ಸ್ಟಾಲಲ್ಲಿದ್ದೀವಿ. ನಾನು ಯಾವಾಗಲೂ ಇಲ್ಲೇ ಟೀ ಕುಡಿಯೋದಕ್ಕೆ ಸೈಡ್ ಹಾಕೋದು. ಹೋದ ವೀಡಿಯೋಲೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಗಾಡಿಗಳಿಗೂ TP ಹಾಕ್ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು 10 ಗಂಟೆ ಆಗಿದೆ. ನಾವು ಎಕ್ಸಾಕ್ಟಾಗಿ ರಾಜಪಾಳ್ಯಂ TVS ಶೋರೂಮ್ ಹತ್ರ ಇದ್ದೀವಿ. ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ, ಅನ್ಲೋಡ್ ಮಾಡ್ತಾರಂತೆ. ಇವಾಗ ನಾನು ಇಲ್ಲಿಗೆ 6 ಗಂಟೆಗೆ ಬಂದು ರೆಸ್ಟ್ ಮಾಡ್ತಿದ್ದೆ. ಬಂದು ಇವಾಗ ಎಲ್ಲ ರ್ಯಾಂಪೆಲ್ಲ ಹಾಕಿದರೆ ಅನ್ಲೋಡ್ ಮಾಡೋದಕ್ಕೆ. ರಾತ್ರಿ ಎಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತು. ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಇವಾಗ ಹೋಗಿ ತಿಂಡಿ ಮಾಡ್ಕೊಂಡು ಬಂದು ಇದು ಗಾಡಿ ಎಲ್ಲ ಅನ್ಲೋಡ್ ಮಾಡ್ಸೋಣ ಬನ್ನಿ. ಫಸ್ಟು ಹೋಗ್ಬೇಕಾದ್ರೆ ಹೇಳ್ತೀನಿ ಏನೇನಾಯಿತು ಎಲ್ಲ ಅಂತ. ನಮ್ಮ ಗಾಡಿನ ಇಲ್ಲಿ ಒಳಗಡೆ ಹೊಡೆದೆ ಗುರು. ಗಾಡಿನೇ ಕಟ್ಟಾಗಲ್ಲ. ಇಲ್ಲಿ 2-3 ಸರಿ ರಿವರ್ಸ್ ತಗೊಂಡು ಆಮೇಲೆ ಒಳಗಡೆ ಹೊಡೆದ್ವಿ. ಶೋರೂಮ್ ಆ ಕಡೆ ಐತೆ, ಇಲ್ಲಿ ಒಂದು ಫೀಲ್ಡ್ ಐತೆ. ಈ ಫೀಲ್ಡಲ್ಲಿ ಅನ್ಲೋಡ್ ಮಾಡ್ತಾರೆ. ಇವಾಗ ಅನ್ಲೋಡ್ ಮಾಡ್ಸೋಣ ಬನ್ನಿ. ಟೈಮು 12:30 ಆಗಿದೆ. ಗಾಡಿ ಎಲ್ಲ ಖಾಲಿ ಆಯಿತು. ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಮಳೆ ಬರ್ತಾ ಇರೋ ಕಾರಣ ನಮ್ಮ ರ್ಯಾಂಪು ಮಳೆಗೆ ಗಾಡಿಗಳು ಇಳಿಸೋದಕ್ಕಾಗಲ್ಲ, ಜಾರುತ್ತೆ ಅದು. ಸೊ ಅದರಿಂದ ಲೇಟ್ ಆಗಿಬಿಡ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಬಿಟ್ಟರೆ ನಾವು ಬಣ್ಣಾರಿ ಪಾಸ್ ಮಾಡೋದಕ್ಕಾಗಲ್ಲ. ಸೊ ನಿಧಾನಕ್ಕೆ ಹೋಗೋಣ ಬನ್ನಿ. ಈ ಸಿಟಿ ಬೇರೆ ಒಳ್ಳೆ ನಮ್ಮ ಯಳಂದೂರು ಸಿಟಿ ಥರ ಐತೆ. ಇದು ತೋರಿಸ್ತೀನಿ ಬನ್ನಿ ಹೋಗ್ಬೇಕಾದ್ರೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಪಾಸ್ ಮಾಡಿಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಗಾಡಿನ ಖಾಲಿ ಮಾಡಿಕೊಂಡು ನಾವು ಇವಾಗ ರಾಜಪಾಳ್ಯಂ ಸಿಟಿನ ಎಕ್ಸಿಟ್ ಆಗ್ತಾ ಇದ್ದೀವಿ. ನಾವು ಇದೇ ಫೀಲ್ಡಲ್ಲಿ ಖಾಲಿ ಮಾಡಿದ್ದು. ಶೋರೂಮ್ ಕೂಡ ಇದೇ ಶೋರೂಮು, ಐಶ್ವರ್ಯ ರಾಜಪಾಳ್ಯಂ TVS ಶೋರೂಮ್. ಅಲ್ಲಿ ಮುಂದ್ಗಡೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ತಾ ಮುಂದೆ ಸಿಗೋಣ. ಇದೇ ನೋಡಿ ರಾಜಪಾಳ್ಯಂನ ಸಿಟಿ. ಎಲ್ಲಿ ಎಂಟ್ರೆನ್ಸಲ್ಲಿ ನಮ್ಮನ್ನ ಮೇ ಬಿ ರೈಟಿಗೆ ಕಳಿಸ್ಬೋದು, ಸ್ಟ್ರೈಟು ಬಿಡಲ್ಲ ಅನಿಸುತ್ತೆ ಸಿಟಿ ಒಳಗಡೆ. ನೋಡೋಣ ಇರಿ ಹೆಂಗಾಗುತ್ತೆ. ಪೊಲೀಸ್ ಮಾಮ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಸಿಟಿ ಒಳಗಡೆನೇ ಸ್ಟ್ರೈಟೇ ಬಿಟ್ಟರು ಹೋಗ್ತಾ ಇದ್ದೀನಿ. ಈ ಸಿಟಿ ಒಳಗಡೆ ಗಾಡಿ ಓಡಿಸೋದಕ್ಕೆ ಮಾತ್ರ ಆಗೋದೇ ಇಲ್ಲ. ಎಷ್ಟು ಟ್ರಾಫಿಕ್ಕು ಅಂತ ಹೇಳಿದ್ರೆ ಇಲ್ಲಿ ಇರೋದೊಂದು 2 ಕಿಲೋಮೀಟ್ರು. ಅದನ್ನು ಪಾಸ್ ಮಾಡೋ ತನಕನೇ ಎಷ್ಟೆಷ್ಟೋ ಟೈಮ್ ಇಟ್ಕೊಬಿಡ್ತದೆ. ಇದು ನೋಡಿ ಎಷ್ಟೊಂದು ಜಂಗುಳಿ. ಈ ಬೈಕ್ನವ್ರಂತೂ ಎಲ್ಲೋದ್ರೂ ಸುಮ್ಮನೆ ಸಂಧಿ ಬಂದಿಲೆಲ್ಲ ಬರ್ತಾರೆ ಗುರು. ತಾತ, ಓ ಬಸ್ ನೋಡಪ್ಪ, ಟೈಗರ್. ಸ್ನೇಹಿತರೆ ಅಲ್ಲೊಂದು ಟೆಂಪಲ್ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ ಬನ್ನಿ. ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ. ಆ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಲಾಂಛನ ಗಂಡ ಬೇರುಂಡ ಹೆಂಗಿದೆಯೋ ನಮ್ಮ ಕರ್ನಾಟಕಕ್ಕೆ, ಹಂಗೆ ತಮಿಳ್ನಾಡು ಲಾಂಛನ ಈ ಟೆಂಪಲ್ ಆಗಿರ್ತದೆ. ಹೋಗಿ ವಿಡಿಯೋ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ನೋಡೋಣ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಟೆಂಪಲ್ ಎಲ್ಲಿಗೂ ಈ ಕಡೆಯಿಂದ ಕಾಣಿಸ್ತಾ ಇಲ್ಲ.
ಗಾಡಿ ಸೈಡ್ ಹಾಕಿ ಇಲ್ಲೇ ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋದೆ. ಒಳಗಡೆ ಮೊಬೈಲು ನಾಟ್ ಅಲೌಡು ಕಿತ್ತಿಟ್ಕೊಂಡ್ಬಿಟ್ರು. ಸೊ ಇನ್ನೇನು ಮಾಡೋಣ ಅಂತ ಹೇಳಿ ಒಳಗಡೆ ಹೋಗಿದ್ನಲ್ಲ, ಒಬ್ಬನೇ ನೋಡ್ಕೊಂಡು ಬಂದೆ. ಅತಿ ದೊಡ್ಡವಾದ ತೇರು ನೋಡಿ, ಹೆಂಗೈತೆ ತೇರು, ದೊಡ್ಡ ತೇರುಗಳು. ಇಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲೇ ಒಳಗಡೆ ಲೆಫ್ಟ್ ಹೋಗಿದ್ದು ನಾನು, ಹೋಗಿದ್ದು ಬಂದೆ. ಸದ್ಯಕ್ಕೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಗಾಡಿ ಎತ್ಕೊಂಡು ಬರ್ತಾಯಿದ್ದೀನಿ. ತೋರ್ಸೋದಕ್ಕಾಗಲಿಲ್ಲ. ಗೂಗಲಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ ನೋಡ್ಕೊಳ್ಳಿ, ಬೇಜಾರಾಗ್ಬಿಡಿ. ಸಿಟಿ ಎಲ್ಲ ಪಾಸ್ ಮಾಡಿ ರಾಜಪಾಳ್ಯಮಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಒಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತಿರುಮಂಗಲಂ ಟು ತೆಂಕಾಸಿ ಹೈವೇ ಮಾಡ್ತಾ ಇದ್ದಾರೆ. ಇದೇ ಹೈವೇ ಅದು. ಆಲ್ಮೋಸ್ಟ್ ಆಲು 70% ಕೆಲಸ ಮುಗಿದಿದೆ. ಇನ್ನು 30% ಮಾತ್ರ ಕೆಲಸ ಬ್ಯಾಲೆನ್ಸ್ ಇದೆ. ಮೊದಲು ಒಂದಾನೊಂದು ಕಾಲದಲ್ಲಿ ಇದು ಸಿಂಗಲ್ ರೋಡು. ಈ ರೋಡಲ್ಲಿ ಬರಬೇಕು ಅಂತಂದರೆ ಅಷ್ಟೊಂದು ಕಚಡವಾಗಿತ್ತು ರೋಡು. ನಮ್ಮ ಗಾಡಿ ಹೋಗ್ಬಿಟ್ರಂತೂ ಹೋಗೋ ತನಕ 1-2 ಗಾಡಿಗಳಂತೂ ಪಕ್ಕಾ ಸ್ಕ್ರ್ಯಾಚಸ್ ಆಗಿರ್ತಿತ್ತು, ಅಷ್ಟು ಗುಂಡಿಗಳಿರ್ತಿತ್ತು. ಆಮೇಲೆ ರೋಡು ಜಾಸ್ತಿ ಓಬ್ಲಿಂಗ್ ಆಗ್ತಿತ್ತು ಇಲ್ಲಿ ಗಾಡಿಗಳು, ಆ ಥರ ಇತ್ತು. ಸದ್ಯಕ್ಕೆ ಇವಾಗ ಪರವಾಗಿಲ್ಲ. ಒಂದು ಟೋಲ್ ಇಟ್ಟಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಆ ಟೋಲ್ ಕೂಡ ಓಪನ್ ಮಾಡ್ತಾರೆ. ಎಷ್ಟಿರ್ತದೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಒಂಥರ ಚೆನ್ನಾಗಿದೆ. ಸ್ನೇಹಿತರೆ, ಫೈನಲಿ ನಾವು ತಿರುಮಂಗಲಂ ಹತ್ರ ಇದ್ದೀವಿ. ಇವಾಗ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪು ಬಿಟ್ಟಿದ್ದೆ. ಇದೇ ನೋಡಿ ಹೈವೇ ಮೇಲ್ಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು. ರೈಟಿಗೆ ಹೋದರೆ ತಿರುನಲ್ವೇಲಿ ಕನ್ಯಾಕುಮಾರಿ ಆ ಕಡೆ ಹೋಗುತ್ತೆ, ಲೆಫ್ಟಿಗೆ ಹೋದರೆ ಮಧುರೈ ದಿಂಡಿಗಲ್ ಆ ಕಡೆ ಹೋಗುತ್ತೆ. ನಾವು ಬಂದಿದ್ದ ರೋಡಲ್ಲಿ ಹಿಂದ್ಗಡೆ ಹೋದರೆ ರಾಜಪಾಳ್ಯಮು ತೆಂಕಾಸಿ ಆ ಕಡೆ ಹೋಗುತ್ತೆ. ಸೊ ನಾವು ಇವಾಗ ಇಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಹೈವೇಗೆ ಹತ್ತಿ ಮೇಲ್ಗಡೆ ಹೋಗಬೇಕು. ಹೋಗೋಣ ಬನ್ನಿ. ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ವಿತೌಟ್ ಟೋಲಲ್ಲಿ ಒಂದು ಹಳ್ಳಿ ಒಳಗಡೆ ಒಂದು ಹೋಗುತ್ತೆ ರೋಡು, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಆದಷ್ಟು ವಿತೌಟ್ ಟೋಲಲ್ಲೇ ಹೋಗೋದಕ್ಕೆ ಟ್ರೈ ಮಾಡೋಣ. ಅಲ್ಲಿ ಹೋಗಿ ಮುಂದೆ ಪರಿಸ್ಥಿತಿ ಹೆಂಗೈತೆ ಏನೋ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಅಲ್ಲಿ ಹೋಗೋದಕ್ಕಾಗಲ್ಲ. ನೈಟ್ ಟೈಮ್ ಮಾತ್ರ ಗಾಡಿ ಓಡಿಸ್ಬೇಕು. ಅಲ್ಲಿ ಡೇ ಟೈಮ್ ಗಾಡಿ ಓಡಿಸೋಕ್ಕಾಗಲ್ಲ, ಚಿಕ್ಕ ರೋಡ್ ಆಗಿರೋದ್ರಿಂದ. ಆಮೇಲೆ ಮರಗಳು ಹಂಪ್ಸ್ಗಳು ಜಾಸ್ತಿ ಆ ಊರೊಳಗಡೆ. ಸೊ ನೋಡೋಣ ಬನ್ನಿ, ಹೆಂಗಾಗುತ್ತೆ ಹಂಗೆ ಮಾಡೋಣ. ಇಲ್ಲೇನೋ ರೋಡ್ ವರ್ಕ್ ನಡೀತಾ ಇದೆ, ಪಟ್ಟ ಹಾಕ್ತಾ ಇದ್ದಾರೆ. ಇದೇ ಮಧುರೈ ತಿರುನಲ್ವೇಲಿ ಕನ್ಯಾಕುಮಾರಿ ಹೈವೇ. ಹೋಗಿ ಸಿಗೋಣ ಬನ್ನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಟೈಮು 6 ಗಂಟೆ ಆಗಿದೆ. ನಾವು ಎಕ್ಸಾಕ್ಟಾಗಿ ಸೆಂಪಟ್ಟಿ ಹತ್ರ ಇದ್ದೀವಿ. ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ವಿತೌಟ್ ಟೋಲಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೋಗೋದಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಟೈಮ್ ಇರೋ ಕಾರಣ ಸಿಂಗಲ್ ರೋಡಲ್ಲಿ ಹೋಗೋಕ್ಕಾಗಲ್ಲ. ಟೈಮ್ ಪಾಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲೇ ಹೋಗೋಣ ತೆಗೆ ಟೋಲ್ ಮೇಲೆ ಅಂತ ಟೋಲ್ ಮೇಲೆ ಬಂದೆ. ಇವಾಗ ಎಕ್ಸಾಕ್ಟಾಗಿ ಸೆಂಪಟ್ಟಿಲಿದ್ದೀನಿ. ಹೋದ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೆ ನಾನು ಈ ಕಡೆಯಿಂದ ಬರ್ತಾ ಇರೋದು ಮಧುರೈ ಟು ಸೆಂಪಟ್ಟಿ. ಈ ರೋಟಲ್ಲಿ ಲೆಫ್ಟ್ ಹೋದರೆ ನಮಗೆ ಇವಾಗ ಈ ಸರ್ಕಲಲ್ಲಿ ತೇನಿ, ರೈಟ್ ಹೋದರೆ ದಿಂಡಿಗಲ್ಲು, ಸ್ಟ್ರೈಟ್ ಹೋದರೆ ಹಂಗೆ ಒಡ್ಡಂಚಿತ್ರ. ನಾವು ಹೋಗ್ತಾ ಇರುವಂಥ ಇದು ಇವಾಗ ಸ್ಟ್ರೈಟ್ ಹೋಗಬೇಕು. ಈ ಸರ್ಕಲ್ ಆಲ್ಮೋಸ್ಟ್ ಆಲು ಹೋದ ವೀಡಿಯೋಗಳಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಗಾಡಿ ಓಡಿಸೋದಕ್ಕಾಗಲ್ಲ. ಇಲ್ಲಿ ಹೋಗಿ ಸಿಗೋಣ ಬನ್ನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು 6:30 ಆಗಿದೆ. ಎಂದಿನಂತೆ ನಾವು ನಮ್ಮ ಸತ್ಯಮಂಗಲಂನ SBM ಬಂಕ್ ಹಾಕೋದಿತ್ತು. ಗಾಡಿನ ಹಾಕಿ ಮಲಗಿದ್ದೆ ಇಲ್ಲೇ. ರಾತ್ರಿ ಬಂದಿದ್ದು ಲೇಟು, ಎಲ್ಲೂ ಏನೂ ವಿಡಿಯೋ ಮಾಡಲಿಲ್ಲ. ಸೊ ಇವಾಗ ಹೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ 2 ಗಾಡಿಗಳಿವೆ, 2900 ಮತ್ತು ಇನ್ನೊಂದು ಗಾಡಿ ಇದೆ 4820. 3 ಜನನೂ ಒಟ್ಟಿಗೆ ಪಾಸ್ ಮಾಡಿಕೊಂಡು ಹೋಗೋಣ ಬನ್ನಿ. ಬನ್ನಾರಿ ಚೆಕ್ ಪೋಸ್ಟ್ ಪಾಸ್ ಮಾಡಿಕೊಂಡು ಮುಂದೆ ಬಂದಿದ್ದೀವಿ. ಇನ್ನೇನೋ ಇನ್ನೊಂದು 2 ಹಂಪ್ಸ್ ಇದೆ ಅಷ್ಟೇ. ಅದನ್ನು ಪಾಸ್ ಮಾಡಿಕೊಂಡು ದಿಂಬ ಮತ್ತಬೇಕು ಹತ್ತಾ ಇದ್ದೀವಿ. ರಾತ್ರಿ ಬರಬೇಕಾದ್ರೆ ವಿಡಿಯೋ ಏನೋ ಮಾಡೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ,
ಮೊನ್ನೆ ಒಂದು ಸಮಸ್ಯೆ ಆಯಿತು ಅಂತ ನಿನ್ನೆ ಹೇಳಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ, ಮೊನ್ನೆ ನಾನು ಬಣ್ಣಾರಿ ದಿಂಬ ಇಳಿದ ತಕ್ಷಣ ಮುಂದ್ಗಡೆ ಸ್ವಲ್ಪ ಹೋಗಿ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಹೋಗಿ ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟಕ್ಕೆ ನಮ್ಮ ಮಾವ ಫೋನ್ ಮಾಡಿದ್ರು, ಜೊತೆಲಿ ಒಬ್ರು ಬರ್ತಾರೆ ಕರ್ಕೋಗು ರಾಜಪಾಳ್ಯಂಗೆ ಅಂತ. ಸರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಎಲ್ಲಿದ್ದಾರೆ ಏನಂತ ನೋಡೋಣ ಅಂತ ಕೆಳಗೆ ಇಳಿದೆ. ಇಳಿಯೋಷ್ಟರಲ್ಲಿ ನನ್ನ ಮೊಬೈಲು ಜೇಬಿಂದ ಕೆಳಗಡೆ ಬಿದ್ದೋಯ್ತು. ಟಾರ್ ರೋಡ್ ಮೇಲೆ ಬಿದ್ದಿದ್ದ ಕಾರಣ ನನ್ನ ಮೊಬೈಲು ಏನೂ ವರ್ಕ್ ಆಗ್ತಿರ್ಲಿಲ್ಲ. ಚಾರ್ಜ್ಗೆ ಹಾಕಿಬಿಟ್ಟೆ, ಚಾರ್ಜು ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಿತ್ತು. ಸೊ ಮೊಬೈಲು ಹೋಯ್ತು ಅಂತ ಅಂದ್ಕೊಂಡೆ. ಅಷ್ಟಕ್ಕೆ ಬಿಡೋತ್ತಾಗೆ ಏನು ಮಾಡೋದು, ಹೋಗಿ ರೆಡಿ ಮಾಡಿಸೋಣ ತೋರಿಸೋಣ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ಚಾರ್ಜ್ ಹಾಕಿ ಬಿಟ್ಟಿದ್ದೆ. ಬೆಳಗ್ಗೆ ಹೋಗಿ ನೋಡಿದೆ ಗುರು, ಅಲ್ಲಿ ಆನ್ ಮಾಡ್ತೀನಿ, ಆನ್ ಆಯಿತು. ಸೊ ಅದರಿಂದ ಮೊಬೈಲ್ ಕೈ ಕೊಟ್ಟ ಕಾರಣ ವಿಡಿಯೋ ಏನೋ ಮಾಡೋಕ್ಕಾಗಲಿಲ್ಲ. ಇವಾಗ ಬರಬೇಕಾದ್ರೆ ನೈಟು ಏನು ಅದೇ ರೋಡಲ್ವಾ ಮಾಮೂಲಿ ಅಂತ ಹೇಳ್ಬಿಟ್ಟು ಅದೇ ರೋಡಲ್ಲಿ ಏನು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಏನೋ ಒಂಥರ ಆಯಾಸ ಆಗ್ತಿತ್ತು. ಅದಕ್ಕೆ ಅಲ್ಲಲ್ಲಿ ನಿಲ್ಲಿಸಿ ರೆಸ್ಟ್ ಮಾಡಿಕೊಂಡು ಬಂದು ನಮ್ಮ ರೆಗ್ಯುಲರ್ ಸ್ಪಾಟ್ ಬಂಕ್ ಹತ್ರ ಹಾಕೊಂಡು ಮಲಗಿದ್ದೆ. ಇವಾಗ ಬಿಟ್ಟಿದ್ದೀನಿ. ವೆಲ್ಕಮ್ ಟು ಕರ್ನಾಟಕ. ಮಟ್ಟ ಗಾಡಿಗಳೆಲ್ಲ ಸೈಡ್ಗೆ ಹಾಕಿಸಿದ್ದಾರೆ ನೋಡಿ. ಇವ್ರನ್ನ ಬೇಗ ಬಿಡೋದಿಲ್ಲ ಗುರು. ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಐತಲ್ಲ, ತಮಿಳ್ನಾಡು ಎಂಟ್ರಿ, ಇವರೇ ಬಿಡಲ್ಲ. ಎಲ್ಲ ಗಾಡಿಗಳು ಕ್ಲಿಯರ್ ಆದಮೇಲೆ ಲೇಟಾಗಿ ಕಳಿಸೋದು ಇವ್ರನ್ನ. ಅದು ಒಟ್ಟಿಗೆ ಅಂತೂ ಕಳಿಸೋದೇ ಇಲ್ಲ ಇವ್ರನ್ನ. ಒಂದು ನಾಲ್ಕು ಗಾಡಿ, ಮೂರು ಗಾಡಿ ಆ ಥರ ಡಿವೈಡ್ ಮಾಡಿ ಕಳಿಸ್ತಾರೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲೂ ದಿಂಬಮಲ್ಲಿ ಜಾಸ್ತಿ ಜಾಮ್ ಮಾಡೋರು, ಗಾಡಿ ಅಪ್ಸೈಡ್ ಮಾಡೋರು, ಏನೇ ಆದರೂ ಎಲ್ಲ ಇವ್ರ ತಲೆಗೆ ಬರೋದು. ಯಾಕಂತಂದರೆ ಇವರು ಹೈಟ್ ತುಂಬ್ತಾರೆ ಮತ್ತು ಗಾಡಿ ಲೆಂತ್ ಇರ್ತದೆ. ಅದರಲ್ಲಿ ಬೇರೆ ಇವರು ಎಣ್ಣೆ ಹೊಡಿದೆ ಅಂತೂ ಡ್ರೈವಿಂಗ್ನೇ ಮಾಡಲ್ಲ ಇವರು. ಅದೇನು ಗಾಡಿಗಳು ಓಡಿಸ್ತಾರೆ ಏನಪ್ಪ. ವೆದರ್ ಮಾತ್ರ ಇವತ್ತು ಸಕ್ಕತ್ತಾಗಿದೆ. ಬೆಳಗ್ಗೆ ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ. ಮತ್ತೆ ವಾಪಸ್ಸು ನಮ್ಮ ಊರಿಗೆ ಬಂದಿದ್ದ ಕ್ಷಣ ಏನೋ ಒಂಥರ ಖುಷಿ. ಇವಾಗ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಪಾರ್ಕಿಂಗ್ ಹೋಗಿ ಗಾಡಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಮೇಲೆ ಡಿಪೆಂಡು, ಹೋಗಿ ನೋಡೋಣ. ನಾವು ಮೊನ್ನೆ ಟ್ರಿಪ್ಪಲ್ಲಿ ಒಂದು ಹೊಳೆ ಹರಿಯುತ್ತೆ ಪುಂಜೂರ್ ಹತ್ರ ಅಂತ ತೋರಿಸಿದ್ನಲ್ಲ, ಅದೇ ಹೊಳೆ ಇದು ನೋಡಿ. ಇವಾಗ ಹೋದರೆ ಈ ಟೈಮಲ್ಲಿ ಯಾವುದಾದ್ರೂ ಪ್ರಾಣಿಗಳಿರ್ತದೆ, ಅಲ್ಲಿ ಸಿಕ್ಕಿದ್ರೆ ಹೋಗಿ ವಿಡಿಯೋ ಮಾಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ. ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಮೊನ್ನೆಗಿಂತ ನೀರು ಕಡಿಮೆ ಆಗಿದೆ. ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಸ್ವಲ್ಪ ಕಲುಷಿತವಾದ ನೀರಿತ್ತು, ಇವತ್ತು ಫ್ರೆಶ್ ಇರೋ ನೀರಿದೆ. ನಿಮಗೆ ಇನ್ನೊಂದು ಭಯಾನಕವಾದ ದೃಶ್ಯ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಹೆಜ್ಜೆ ಕಾಣಿಸ್ತಿದೆ. ಯಾವ ಹೆಜ್ಜೆ ಅಂತ ಗೊತ್ತಾಯ್ತಾ? ಹುಲಿನೋ ಚಿರತೆನೋ ಏನೋ ಬಂದು ಹೋಗಿದೆ ಗುರು. ಯಪ್ಪ, ಸುಮಾರು ದಿನಗಳಾದಮೇಲೆ ನೋಡ್ತಾ ಇರೋದು ನೋಡಿ. ಈ ಕಡೆ ಹೋಗಿದೆ. ಇಲ್ಲಿ ಯಾವುದೋ ಕಡವೆನೋ ಜಿಂಕೆನೋ ಯಾವುದೋ ನೋಡಿ. ಯಪ್ಪ, ನನ್ನ ಕಾಲೇಜ್ ಜಾರ್ತಾಯಿದೆ. ಮೇ ಬಿ ಇದು ಅಟ್ಯಾಕ್ ಮಾಡಿದೆ ಅನಿಸುತ್ತೆ. ನನ್ನದೇ ಕಾಲು ಜಾರುತ್ತೆ ಗುರು ಅಲ್ಲೋದ್ರೆ. ಯಪ್ಪ, ಆನೆಲದ್ದಿ. ಇಲ್ಲೆಲ್ಲ ಯಾವ ಟೈಮಿಗೆ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಬಂದಿರೋದೇ ಡೇಂಜರ್ ಇಲ್ಲಿ. ಸೊ ಜಾಸ್ತಿ ಏನು ಇರೋದು ಬೇಡ. ಫಸ್ಟು ಜಾಗ ಖಾಲಿ ಮಾಡೋಣ. ನನಗೆ ಆ ಹೆಜ್ಜೆ ಗುರುತು ನೋಡ್ಬಿಟ್ಟು ನನಗೆ ಮೀಟ್ರ್ ಅಪ್ ಆಗ್ಬಿಡ್ದು ಗುರು. ಯಪ್ಪ, ಸುಮಾರು ದಿನ ಆದಮೇಲೆ ನೋಡಿದ್ದೆ. ಯಾವುದಾದ್ರೂ ಪ್ರಾಣಿ ಸಿಗುತ್ತೆ ತೋರ್ಸೋಣ ಅಂದ್ಕೊಂಡು ಬಂದೆ. ಬಟ್ ಸದ್ಯಕ್ಕೆ ಯಾವ ಪ್ರಾಣಿನೂ ಇಲ್ಲ, ಯಾವ ಪಕ್ಷಿನೂ ಇಲ್ಲ ನೋಡಿ. ಎಲ್ಲ ಖಾಲಿ. ಮೊನ್ನೆ ಇದೇ ನೀರು ತೋರಿಸಿದ್ದು, ಬಟ್ ಇವತ್ತು ನೀರು ಫ್ರೆಶ್ ಆಗಿದೆ. ಫ್ರೆಶ್ ಆಗಿ ಹರಿತಾ ಇದೆ ನೋಡಿ. ಕಡಿಮೆ ಆಗಿಬಿಟ್ಟಿದೆ ನೀರು. ಬನ್ನಿ, ಯಾವುದೋ ಚಿರತೆನೋ ಹುಲಿನೋ ಏನೋ ಬಂದು ಹೋಗಿರಂಗೆ ಕಾಣ್ತಿದೆ. ಇವಾಗ ತೋರಿಸಿದ್ನಲ್ಲ ಹೆಜ್ಜೆ ಗುರುತು. ನಾವು ಜಾಸ್ತಿ ಏನು ಇರೋದು ಬೇಡ ಇಲ್ಲಿ. ಫಸ್ಟು ಜಾಗ ಖಾಲಿ ಮಾಡೋಣ ಬನ್ನಿ. ಮನೆಗೆ ಹೋಗಿ ಮನೆಯಿಂದ ಬರಬೇಕಾದ್ರೆ ನಂಜನಗೂಡು ಹತ್ರ ನಮ್ಮ ದೋಸ್ತ್ ಸಿಕ್ತಾ. ಟೀ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಪ್ರೆಸೆಂಟು ಟೆಂಪಲ್ ಹತ್ರ ಇದ್ದೀವಿ ನೋಡಿ.